ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದ್ ಕಡೆ ಕೈಪಾಳೆಯ ಹೊತ್ತಿ ಉರಿತಾ ಇದ್ರೆ, ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿ ಜೋರಾಗಿದ್ರೆ, ಇದೇ ಹೊತ್ತಲ್ಲಿ ಬಿಜೆಪಿಯ ಒಳಗಡೆ ಬಿಗ್ ಡೆವಲಪ್ಮೆಂಟ್ ಏನದು? ಹಾಗಾದ್ರೆ ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಯೇ ಟಾರ್ಗೆಟ್ ಆಗಿರೋ ಹೊತ್ತಲ್ಲಿ ಕಮಲ ಮನೆಯ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದ್ ಕಡೆ ಬಿಜೆಪಿಗೆ ಭರ್ಜರಿ ಅಸ್ತ್ರ, ಆಹಾರ ಎಲ್ಲ ಸಿಕ್ಕಿದೆ. ಈಗ ಇದಕ್ಕಿಂತ ಬೆಸ್ಟ್ ಚಾನ್ಸ್ ಬೇಕಾ? 40% ಗವರ್ಮೆಂಟ್ ಅಂತ ಹೋರಾಟ ಮಾಡಿ ಭ್ರಷ್ಟಾಚಾರವನ್ನ ಕಿತ್ತೆಸಿತೀವಿ ಅಂತ ಅಧಿಕಾರಕ್ಕೇರಿದ ಸಿದ್ದರಾಮಯ್ಯನವರ ವಿರುದ್ಧ ಅದೇ ಅಸ್ತ್ರ ಸಿಕ್ಕಿದೆ. ಭರ್ಜರಿಯಾಗಿ ಸರ್ಕಾರದ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಸರಣಿ ಅಸ್ತ್ರಗಳು ಕಮಲದ ಕೈ ಸೇರ್ತಾ ಇರೋ ಹೊತ್ತಲ್ಲಿ ಈಗ ಮಹತ್ವದ ಬೆಳವಣಿಗೆ ಬಿಜೆಪಿಯ ಒಳಗಡೆ. ಏನದು ಅಂತ ಕೇಳಿದ್ರೆ, ನಾವು ಕೂಡ ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸ್ತಾ ಇದ್ದೀವಿ. ನಮ್ಮ ಹೋರಾಟ ಅಥವಾ ನಮ್ಮ ಈ ನಡೆ ಪಕ್ಷದ ವಿರುದ್ಧ ಅಲ್ಲ, ರಾಜ್ಯಾಧ್ಯಕ್ಷರ ವಿರುದ್ಧ ಅಂತ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಮೀಟಿಂಗ್ಗಳಾಗ್ತಿರೋದು. ಇನ್ನೊಂದು ಸುತ್ತಿನ ಸಭೆ ನಡೆಸಿದ್ದು ಯತ್ನಾಳ್ ಜಾರಕಿಹೊಳಿ ಅತೃಪ್ತರ ಬಣದ ಮತ್ತೊಂದು ಮೀಟಿಂಗ್ ಆಗಿದ್ದು, ಅಧಿಕೃತವಾಗಿ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸದೇ ಬಿಡಲ್ಲ ಅನ್ನುವ ತೀರ್ಮಾನ ತಗೊಂಡಿರೋ ಬಗ್ಗೆ ಈಗ ಶಾಸಕ, ಈ ರೆಬಲ್ ಬಣದ ಶಾಸಕ ಬಿ.ಪಿ. ಹರೀಶ್ ಹೇಳಿಕೆ ಕೊಟ್ಟಿರೋದು. ಈ ಹಿಂದೆ ಕೂಡ ಬಹಳಷ್ಟು ಬಾರಿ ಬಿ.ಪಿ. ಹರೀಶ್ ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ದಿದ್ರು. ಈಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆದಿದ್ದು. ಪಕ್ಷದಲ್ಲಿ ಬರೀ ಯತ್ನಾಳ್ ಜಾರಕಿಹೊಳಿ ಇನ್ನಿತರರಷ್ಟೇ ಅಲ್ಲ, ತುಂಬಾ ಜನ ಇದ್ದೀವಿ ನಾವು ಶಾಸಕರು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಮುಗಿಬಿದ್ದಿರೋದು. ಅಷ್ಟೇ ಅಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಅಲ್ಲಿ ತನಕ ನಾವು ವಿಶ್ರಮಿಸೋದಿಲ್ಲ ಅಂತ ಈಗ ಸಮರವನ್ನ ಸಾರಿದ್ದಾರೆ. ಈಶ್ವರಪ್ಪನವರು ಕೂಡ ಈ ಟೀಮಲ್ಲಿ ಆಕ್ಟಿವ್ ಆಗಿದ್ದಾರೆ. ಈಶ್ವರಪ್ಪನವ್ರನ್ನ ಪಕ್ಷಕ್ಕೆ ಕರೆತರುವ ಬಗ್ಗೆ ಕೂಡ ಮೀಟಿಂಗ್ ಅಲ್ಲಿ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಬಳ್ಳಾರಿ ಪಾದಯಾತ್ರೆ, ಮತ್ತೊಂದು ಪ್ರತ್ಯೇಕ ಪಾದಯಾತ್ರೆಯ ಬಗ್ಗೆ ಇನ್ನಿತರ ವಿಚಾರಗಳೆಲ್ಲ ಚರ್ಚೆಯಾಗಿರೋದು. ಪ್ರಮುಖವಾಗಿ ವಿಜಯೇಂದ್ರ ಕೆಳಗಿಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ರಿಪೋರ್ಟ್ ಇಡುವ ಇನ್ನಿತರ ಪ್ರಯತ್ನಗಳನ್ನ ಶುರು ಮಾಡುವ ಬಗ್ಗೆ, ಅಧಿಕೃತವಾಗಿ ಶುರು ಮಾಡುವ ಬಗ್ಗೆ ಈಗ ಮಾಹಿತಿಯನ್ನ ಹೊರ ಹಾಕ್ತಿದ್ದಾರೆ. ಲಿಂಗಾಯತರಿಗೆ ಅನ್ಯಾಯ ಆಗಿದೆ, ದಾವಣಗೆರೆಯಲ್ಲಿ ಸೋಲಿಗಂತೂ ನೇರವಾಗಿ ಇವರೇ ಕಾರಣ ಆಗಿದ್ದಾರೆ. ಹಾಗೆ ಮೊನ್ನೆ ಗಲಾಟೆ ಆಯ್ತಲ್ಲ, ದಾವಣಗೆರೆಯ ಗಣೇಶ ವಿಸರ್ಜನೆ ಗಲಾಟೆ ಮಾಜಿ ಶಾಸಕನ ಕಾರಣದಿಂದಾನೇ ಆಗಿರೋದು. ಇದೆಲ್ಲದಕ್ಕೂ ಕಾರಣ ಯಡಿಯೂರಪ್ಪ ಮತ್ತು ಬಿ.ವೈ. ವಿಜಯೇಂದ್ರ, ಇವರದ್ದೇ ಕೈವಾಡ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಮೊದಲೇ ಸಿದ್ದರಾಮಯ್ಯನವರು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಕೋಮುವಾದ, ಬಿಜೆಪಿಯಲ್ಲಿ ಮನೆ ಒಂದು 100 ಬಾಗಿಲಾಗಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ನೋಡ್ಕೊಂಡು ನಗ್ತಿದ್ದೀರಲ್ಲ, ನಮ್ಮ ಕಡೆ ಬೆರಳು ತೋರಿಸ್ತಿದ್ದೀರಿ ಅಂತ ಅಟ್ಯಾಕ್ ಮಾಡ್ತಿರೋ ಹೊತ್ತಲ್ಲಿ ತಮ್ಮದೇ ಪಕ್ಷದ ನಾಯಕನ ವಿರುದ್ಧ ಗಣೇಶ ಗಲಾಟೆ ಜೋರಾಯ್ತಲ್ಲ. ಪೊಲೀಸರೇ FIR ಅಲ್ಲೇ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗಿದೆ, ಬಹಳ ಕೆಟ್ಟ ಪ್ಲಾನ್ ಆಗಿತ್ತು ಅನ್ನೋದನ್ನ ರಿವೀಲ್ ಮಾಡಿರೋ ಹೊತ್ತಲ್ಲಿ ಇದ್ರ ಹಿಂದೆ ಯಡಿಯೂರಪ್ಪ ವಿಜಯೇಂದ್ರ ಇದ್ದಾರೆ ಅಂತೆಲ್ಲ ವಾಗ್ದಾಳಿ ನಡೆಸಿರೋದು ಈಗ ಮಹತ್ವ ಪಡ್ಕೊಳ್ತಿದೆ. ಬಿಜೆಪಿಯಲ್ಲಿ ಒಂದು ತಿರುವು ಅಂತ ಹೇಳಬಹುದು ಈ ರೆಬಲ್ ಬಣದ ಹೋರಾಟಕ್ಕೆ. ಆದರೆ ಮೊನ್ನೆಯಷ್ಟೇ ಬಿಜೆಪಿ ಹೈಕಮಾಂಡಿಂದ ಕ್ಲಿಯರ್ ಕಟ್ ಮೆಸೇಜ್ ಬಂದಿದೆ. ಏನಂತ? 3 ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ನಂಬರ್ 1, ಅಧ್ಯಕ್ಷರ ಬದಲಾವಣೆ ಇಲ್ಲ. ವಿಜಯೇಂದ್ರ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ಮೀಟಿಂಗ್ಗಳನ್ನು ಮಾಡೋಣ ಬೇಕಾದ್ರೆ, ಆದ್ರೆ ಬದಲಾವಣೆ ಇಲ್ಲವೇ ಇಲ್ಲ, ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. 2ನೇದಾಗಿ ಕೋರ್ ಕಮಿಟಿ ಸದಸ್ಯರ ಬದಲಾವಣೆ ಒಂದಿಷ್ಟು ಮಾಡೋದು, 2 ಬಣದ ಬ್ಯಾಲೆನ್ಸ್ ಮಾಡೋದು ಅನ್ನುವಂಥ ತೀರ್ಮಾನ. 3ನೇದಾಗಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯ ನೇಮಕ. ಆ ಲೆಕ್ಕಾಚಾರ ಬೇರೆ ಬೇರೆ ಹೆಸರುಗಳೆಲ್ಲ ಕೇಳಿ ಬರ್ತಾ ಇದೆ. ಸಂಘದ ಸೀನಿಯರ್ ಒಬ್ಬರನ್ನ ಇಲ್ಲಿ ಕಳಿಸ್ಕೊಡೋದು, ಅಂದ್ರೆ ರಾಜ್ಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಅಂತ ನಿರ್ಧಾರ ತಗೊಂಡಿರೋದು. ಹಾಗಾಗಿ ಪಕ್ಷದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಬಹುದೇ ಬಿಟ್ರೆ ವಿಜಯೇಂದ್ರ ನಾಯಕತ್ವದಲ್ಲಿಯೇ ಮುಂದುವರಿಬೇಕು ಅನ್ನೋ ನಿರ್ಧಾರವನ್ನ ಕಡ್ಡಿ ತುಂಡು ಮಾಡದಂಗೆ ಪ್ರಕಟಿಸಿದ ಮೇಲೂ, RSS ಮೀಟಿಂಗ್ ಮಾಡಿದ ಮೇಲೂ ಯತ್ನಾಳ್ ಬಣ ಒಂದು ಹೆಜ್ಜೆ ಮುಂದೆ ಇಟ್ಟಿರೋದು ಈಗ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ವಿರುದ್ಧ ಇಷ್ಟೊಳ್ಳೆ ಅವಕಾಶ ಸಿಕ್ಕಾಗ ಕಾಂಗ್ರೆಸ್ಗೆ ಅನುಕೂಲವಾಗುವಂತೆ ಆಗ್ತಿದೆಯಾ ಈ ಎಲ್ಲ ಬೆಳವಣಿಗೆಗಳು? ಕಾಂಗ್ರೆಸ್ ಆಡ್ಕೊಳ್ಳೋ ತರ ಆಗಿದೆ. ಬಿಜೆಪಿಯಲ್ಲಿ ಏನಾಗ್ತಿದೆ ಪಾಪ, ರಾಜ್ಯಾಧ್ಯಕ್ಷರನ್ನ ಈ ರೀತಿ ಸಂಕಷ್ಟಕ್ಕೆ ಸಿಲುಕಿಸಿ ಇನ್ನೇನು ಹೋರಾಟ ಮಾಡ್ತಾರೆ ಅಂತ ಆಡಿಕೊಳ್ಳುವಂಥ ವಾತಾವರಣ ಬಿಜೆಪಿಯಲ್ಲಿ ಈಗ ಸೃಷ್ಟಿಯಾಗಿರೋದು. ನಿನ್ನೆಯಷ್ಟೇ ಕೋರ್ಟ್ ತೀರ್ಪು ಬಂದಾಗ ವಿಜಯೇಂದ್ರ ಒಂದು ಭಾಷಣ ಮಾಡಿದ್ರು, ಅಂದ್ರೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು.
ಕ್ರೆಡಿಟ್ ತಗೊಳ್ಳೇಬೇಕಲ್ಲ. ಸಹಜವಾಗಿ ಪಾದಯಾತ್ರೆ ಸಕ್ಸಸ್ ಆಯಿತು, ಅದು ಇದು ಅಂತ ಪ್ರತಿಪಕ್ಷವಾಗಿ ಹೇಳಿಕೊಂಡ್ರು. ಆ ಟೈಮಲ್ಲಿ ನಮ್ಮ ಪಕ್ಷದವ್ರಿಗೆ ಕೆಲವ್ರಿಗೆ ನಂಬಿಕೆ ಇರಲಿಲ್ಲ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅಂತ. ಯಾಕಂದರೆ ವಿಜಯೇಂದ್ರ ವಿರುದ್ಧ ಸದಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟು, ಸಿದ್ದರಾಮಯ್ಯ ಜೊತೆ ಅಡ್ಜಸ್ಟ್ಮೆಂಟು ಆರೋಪಗಳಿರೋದ್ರಿಂದ ವಿಜಯೇಂದ್ರ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಅಂತ ಇರಬಹುದು ಅವ್ರ ಮಾತಿನ ಅರ್ಥ. ಆದರೆ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ, ನಮ್ಮ ಪಾದಯಾತ್ರೆಯ ಫಲ ಇದು ಅಂತೆಲ್ಲ ಅಬ್ಬರಿಸಿದ್ರು ವಿಜಯೇಂದ್ರ. ಅದಾಗ್ತಾ ಇದ್ದ ಹಾಗೆ ಈ ಮೀಟಿಂಗ್ ಆಗಿ ಬಹುಶಃ ಆ ಸ್ಟೇಟ್ಮೆಂಟಿಂದ ಇನ್ನಷ್ಟು ಕೆರಳಿರುವ ರೆಬಲ್ಸ್ ಈಗ ವಿಜಯೇಂದ್ರ ಕೆಳಗಿಳಿಸಲೇಬೇಕು ಅಂತ ಮತ್ತೆ ಧ್ವನಿ ಎತ್ತಿದ್ದಾರೆ. ಹೈಕಮಾಂಡ್ ಕಟ್ಟೆಚ್ಚರದ ಬಳಿಕವೂ ಮುಂದೇನಾಗುತ್ತೆ, ಡಿಸೆಂಬರ್ ಡೆಡ್ಲೈನ್ ಹಾಕಿದ್ದಾರೆ ವರಿಷ್ಠರು. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಡಿಸೆಂಬರ್ ತನಕ ಡೆಡ್ಲೈನ್ ಕೊಟ್ಟಿರೋದು. ಅದರ ಒಳಗಡೆ ಸರಿ ಹೋಗುವ ಲಕ್ಷಣ ಅಲ್ಲ, ಇದು ತಾರಕಕ್ಕೇರುವ ಲಕ್ಷಣ ಕಂಡು ಬರ್ತಿದೆ. ಸೊ ಏನೋ ಒಂದು ಮಹತ್ವದ್ದಾಗಬಹುದು ಅಂತ ಅನಿಸುತ್ತೆ. ಯಾವುದಾದ್ರೂ ಒಂದು ಬಣಕ್ಕಾದ್ರೂ ಬಿಸಿ ಮುಟ್ಟಿಸ್ಲೇಬೇಕಾಗತ್ತೆ ಹೈಕಮಾಂಡ್. ಇಲ್ಲವಾದಲ್ಲಿ ಇದು ಆಸ್ ಇಟ್ ಈಸ್ ಮುಂದುವರಿಯುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.